ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಅದ್ರ ಜೊತೆಗೆ ಕಮೆಂಟ್ ಮಾಡೋದನ್ನೂ ಮರಿಬೇಡಿ. ಇವತ್ತಿನ ಬೆಳಗ್ಗೆನ ವ್ಲಾಗು, ಇದು ಟ್ಯೂಸ್ಡೇ ವ್ಲಾಗು. ಇವತ್ತು ಬೆಳಗ್ಗೆನೇ ಎದ್ದು ಸ್ವಲ್ಪ ಗ್ರೀನ್ ಟೀನ ಕುಡಿದು ಅದಾದ್ಮೇಲೆ ಇಲ್ಲಿ ಒಂದು ಫೇಸ್ ಪ್ಯಾಕ್ ಹಾಕೊಂಡಿದ್ದೆ. ಇದರಲ್ಲಿ ಸ್ವಲ್ಪ ಹಾಲು ಹಾಗೆ ಅಕ್ಕಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಹಾಕೊಂಡಿದ್ದೆ. ಏನಾದರೂ ಸ್ಕಿನ್ ಅಲ್ಲಿ ಎಕ್ಸ್ಟ್ರಾ ಈ ಒಂದು ಏನಾದ್ರು ಸ್ಕಿನ್ ಔಟ್ ಆಗಿರೋ ತರ, ಅಂದ್ರೆ ಏನಾದ್ರು ಸಿಪ್ಪೆ ಹಿಡ್ದಿರೋ ತರ ಏನಾದ್ರು ಆಗಿರುತ್ತಲ್ಲ, ಅವಾಗ ಈ ತರ ಹಾಕೊಂಡು ಅದನ್ನ ನೀಟಾಗಿ ವಾಶ್ ಮಾಡ್ಕೊಂಡ್ರೆ, ಸ್ವಲ್ಪ ಹೊತ್ತು ಒಂದು 5-10 ನಿಮಿಷ ಬಿಟ್ಟು ವಾಶ್ ಮಾಡ್ಕೊಂಡ್ರೆ ಏನು ಆ ಎಕ್ಸ್ಟ್ರಾ ಸ್ಕಿನ್ ಎಲ್ಲ ಸಿಪ್ಪೆ ತರ ಎಲ್ಲ ಎದ್ದಿರುತ್ತೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ಸ್ವಲ್ಪ ಡ್ರೈ ಆಗಿಬಿಟ್ರು ಸಾಕು. ಅದಾದ್ಮೇಲೆ ಈ ರೀತಿ ಫೇಸ್ ನ ವಾಶ್ ಮಾಡ್ಕೊಂಡ್ರೆ ಆಯ್ತು. ನಾನು ಇಲ್ಲಿ ಕಣ್ಣು ಮೇಲೆ ಕೊಕೊನಟ್ ಆಯಿಲ್ ಹಾಕೊಂಡು ಒರೆಸಿ ಮತ್ತೆ ವಾಶ್ ಮಾಡ್ಕೊಳ್ತಾ ಇದ್ದೆ. ಏನಾದ್ರೂ ಎಕ್ಸ್ಟ್ರಾ ಏನಾದ್ರು ಏನೇ ಒಂದಿರ್ಬೋದು ಕಣ್ಣಿನ ಮೇಲೆ ಇದ್ರೆ ಸ್ವಲ್ಪ ಕೋಕೋನಟ್ ಆಯಿಲ್ ಹೆಲ್ಪ್ ಮಾಡುತ್ತೆ. ಇವಾಗ ನಾನು ಮೇಕಪ್ ರಿಮೂವ್ ಮಾಡಕ್ಕೆ ಯಾವ ರೀತಿ ತೋರಿಸಿದ್ನೋ ಆ ರೀತಿ. ಈಗ ನೆಕ್ಸ್ಟ್ ಟಿಫನ್ ಎಲ್ಲ ಮುಗಿಸಿದ್ದೆ. ಬೆಳಗ್ಗೆನೆ ದೋಸೆ ಹಾಕಿದ್ದೆ. ಇನ್ನು ಅಚ್ಚು ಸ್ಕೂಲ್ಗೂ ಸಹ ಹೋಗಿದ್ದ. ಇನ್ ಮಧ್ಯಾಹ್ನದಂಗೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ಇದು ಏನ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ, ಪನ್ನೀರ್ ಗ್ರೇವಿ ಮಾಡೋಣ, ದೋಸೆ ಇಟ್ಟಿತ್ತಲ್ಲ ಹೇಗಿದ್ರು ಅಂತ ಹೇಳಿ ಆ ತರ ಅನ್ಕೊಂಡೆ. ಇಲ್ಲಿ ಪನ್ನೀರ್ನ ನಾನು ಈ ರೀತಿ ಸ್ವಲ್ಪ ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದೀನಿ. ತೀರಾ ದಪ್ಪ ಆದ್ರೆ ಅಷ್ಟೊಂದು ತಿನ್ನಕ್ಕೆ ಇಷ್ಟ ಇಲ್ಲ ಅಂತಿದ್ದ ಅಚ್ಚು. ಸೊ ಹಂಗಾಗಿ ಅವ್ನು ಇನ್ನ ಬಂದಿರ್ಲಿಲ್ಲ. ಅವ್ನ್ ಬರೋಷ್ಟಾದ್ರೂ ರೆಡಿ ಮಾಡೋಣ ಅಂತ ಹೇಳಿ ಅನ್ಕೊಂಡೆ. ಬಟ್ ನಾನ್ ಮಾಡ್ಬೇಕಾದ್ರೆ ಬಂದ ಅಷ್ಟೊತ್ತಿಗೆ, ಯಾಕೆಂದ್ರೆ ಇವಾಗೆಲ್ಲ ಹಾಫ್ ಡೇ ಅಲ್ವಾ ಸ್ಕೂಲು, ಸೊ ಹಾಗಾಗಿ ಬೇಗ ಬಿಡ್ತಾರೆ, ಎಕ್ಸಾಮ್ ನಡೀತಿರೋದ್ರಿಂದ. ಸೊ ಹೀಗೆ ಪನ್ನೀರ್ ಕೇಳಿದ್ದ ನೆನ್ನೆ, ಸೊ ಹಂಗಾಗಿ ಇವತ್ತು ಪನ್ನೀರ್ ಗ್ರೇವಿ ಮಾಡ್ತಾ ಇದೀನಿ. ಇಲ್ಲಿ ಪನ್ನೀರ್ನ ಒಂದ್ ಸ್ವಲ್ಪ ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡು ಸ್ವಲ್ಪ ಅರ್ಶಿನದ ಪುಡಿ ಹಾಗೆ ಖಾರದ ಪುಡಿ ಸ್ವಲ್ಪ ಉಪ್ಪು ಇಷ್ಟನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ. ನೋಡಿ, ಈ ರೀತಿ ಒಂದಕ್ಕೊಂದು ಉಪ್ಪು ಖಾರ ಏನಿದೆ ಅದೆಲ್ಲ ಹಿಡಿಯೋ ರೀತಿ ಸ್ವಲ್ಪ ಹೊತ್ತಿದ್ನ ಮ್ಯಾರಿನೇಟ್ ಆಗಕ್ಕೆ ಬಿಡ್ಬೇಕು. ಇದ್ರ ಜೊತೆಗೆ ಇವಾಗ ನಾನು ಸ್ವಲ್ಪ ಮೊಸರು ಕೂಡ ಸೇರಿಸ್ಕೊತಾ ಇದ್ದೀನಿ. ಮೊಸರು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಕ್ಕೆ ಬಿಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು, ಇವಾಗ ನಾವು ಚಿಕನ್ಗೆ ಸ್ವಲ್ಪ ಹೊತ್ತು ಯಾವ ರೀತಿ ಮ್ಯಾರಿನೇಟ್ ಆಗಕ್ ಬಿಟ್ರೆ ತುಂಬಾ ಚೆನ್ನಾಗಿ ಉಪ್ಪು ಖಾರ ಹುಳಿ ಎಲ್ಲ ಹಿಡ್ದಿರುತ್ತೋ, ಸೊ ಹಾಗೇನೆ ಇದಕ್ಕೂ ಸಹ ನಾನು ಹಂಗೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಕ್ಯಾಪ್ಸಿಕಮ್ ಬೇಕು ಅಂದ್ರೂ ಹಾಕೋಬಹುದು. ಕ್ಯಾಪ್ಸಿಕಮ್ ಇರ್ಲಿಲ್ಲ, ಹಾಗೆ ನಮ್ಮ ಅಜ್ಜುನು ಕೂಡ ಸ್ವಲ್ಪ ಕಮ್ಮಿ ಕ್ಯಾಪ್ಸಿಕಮ್ನ ತಿನ್ನೋದು. ಸೊ ಹೀಗಾಗಿ ನಾನು ಇಷ್ಟೇ ಈರುಳ್ಳಿ ಮತ್ತೆ ಪನ್ನೀರ್ನ ಇಷ್ಟು ಮಿಕ್ಸ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಕೆಂಪು ಮೆಣಸಿನ್ಕಾಯಿನು ಮತ್ತೆ ಗೋಡಂಬಿ ಬಾದಾಮಿ ಇಷ್ಟು ಮೂರನ್ನು ಸಹ ನೆನೆ ಹಾಕಿದ್ದೆ ಒಂದ್ ಸ್ವಲ್ಪ ಹೊತ್ತು, 10 ನಿಮಿಷದ ಮುಂಚೆನೆ. ಈಗ ಇಲ್ಲಿ ಮಿಕ್ಸರ್ ಜಾರ್ಗೆ ರುಬ್ಕೊಳಕ್ಕೆ ಸ್ವಲ್ಪ ಸೋಂಕಾಳು ಹಾಕೊಂಡು, ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕೊಂಡು, ಹಾಗೆ 1-2 ಟೊಮೊಟೊನ ಹಾಕೊಂಡಿದೀನಿ. ಹಣ್ಣಾಗಿರೋಂತಹ ಟೊಮೊಟೊನ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಇಷ್ಟನ್ನು ಹಾಕೊಂಡು ಇವಾಗ ನೀರ್ ಬೇಕು ಅಂದ್ರೆ ಹಾಕೋಬಹುದು, ಇಲ್ಲ ಟೊಮೊಟೊದಲ್ಲೇ ಬಿಡುತ್ತೆ ನೋಡ್ಕೊಂಡು ನೀರ್ನ ಸೇರಿಸ್ಕೊಂಡು ರುಬ್ಕೊಳ್ಳಿ ಚೆನ್ನಾಗಿ. ಪೇಸ್ಟ್ ರೀತಿಯಾಗಿ ನೋಡಿ, ಈ ರೀತಿಯಾಗಿ ರುಬ್ಕೋಬೇಕು. ಇವಾಗ ಇದನ್ನ ಸಪ್ರೇಟ್ ಆಗಿ ನಾನು ತೆಗ್ದಿಟ್ಕೊಳ್ತೀನಿ. ಅದಾದ್ಮೇಲೆ ಅದೇ ಮಿಕ್ಸರ್ ಜಾರ್ಗೀಗ ಒಣಗಿದ ಮೆಣಸಿನ್ಕಾಯಿ ಅಂದ್ರೆ ಕೆಂಪು ಮೆಣಸಿನ್ಕಾಯಿ, ಆಮೇಲೆ ಗೋಡಂಬಿ ಮತ್ತೆ ಬಾದಾಮಿ ಎರಡನ್ನು ಸೇರಿಸ್ಕೊಂಡು ನೀರ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀಟಾಗಿ ಪೇಸ್ಟ್ ರೀತಿಯಲ್ಲಿ ರುಬ್ಕೋಬೇಕು. ಫುಲ್ಲು ನೈಸ್ ಆಗ್ಬೇಕು, ಆ ರೀತಿಯಾಗಿ ರುಬ್ಕೊಳ್ಳಿ. ನೋಡಿ ತೋರಿಸ್ತಾ ಇದೀನಿ, ಈ ರೀತಿಯಾಗಿ ರುಬ್ಕೊಳ್ಳಿ, ಅವಾಗ ತುಂಬಾ ಚೆನ್ನಾಗಾಗುತ್ತೆ. ರುಚಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಈ ತರನು ಟ್ರೈ ಮಾಡಿ ನೋಡಿ. ಇಲ್ಲಿ ಸ್ವಲ್ಪ ಒಂದು ಕಡಾಯಿಗೆ ಇವಾಗ ಸ್ವಲ್ಪ ಎಣ್ಣೆನ ಹಾಕೊಂಡು ಮತ್ತೆ ಸೋಂಕಾಳು ಹಾಗೆ ಪಲಾವ್ ಎಲೆನ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೆ. ನಿಮ್ಗೆ ಕರ್ಬೇವಿನ ಸೊಪ್ಪು ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಹಾಗೆ ಇಲ್ಲಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಂಡು ಇದನ್ನ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದು ಫ್ರೈ ಆದ್ಮೇಲೆ ಇವಾಗ ಟೊಮೊಟೊ ಪ್ಯೂರಿ ಏನಿರುತ್ತೆ, ಅಂದ್ರೆ ಟೊಮೊಟೊ ಈರುಳ್ಳಿ ಎಲ್ಲ ರುಬ್ಬಿರೋಂಥದ್ದು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಲಾಸ್ಟ್ ಟೈಮು ನಿಮ್ಗೆ ಮಟನ್ ಗ್ರೇವಿ ತೋರಿಸಿದ್ನಲ್ಲ, ಸ್ವಲ್ಪ ಅದೇ ತರನೇ ಅಲ್ವಾ, ಹಂಗೆ ಇರುತ್ತೆ. ರುಚಿನೂ ಸೇಮ್ ಅದೇ ತರನೇ ಇರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡ್ಬೇಕು ಇದನ್ನ ಖಂಡಿತವಾಗ್ಲು, ತುಂಬಾ ಚೆನ್ನಾಗಿರುತ್ತೆ. ಗೋಡಂಬಿ ಬಾದಾಮಿ ಹಾಕಿ ಮಾಡಿದ್ರೆ, ಇದ್ರಲ್ಲಿ ಚಿಕನ್ ಮಾಡೋದ್ನು ನೆಕ್ಸ್ಟ್ ತೋರಿಸ್ತೀನಿ. ಈಗ ರುಬ್ಬಿರೋಂತಹ ಪೇಸ್ಟ್ ಏನಿದೆ ಗೋಡಂಬಿ ಮತ್ತೆ ಬಾದಾಮಿದು, ಅದನ್ನೆಲ್ಲ ಹಾಕಿ ನೀರ್ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೇಕು. ಇದಕ್ಕೆ ಇದು ನೀರ್ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರು ಕುದಿತಾ ಏನು ಗಟ್ಟಿ ಆಗೇ ಆಗುತ್ತೆ ಮಸಾಲೆ. ಸೊ ಹಿಂಗೆ ಜಾಸ್ತಿ ಅಂದ್ರೆ ಒಂದು ಮೀಡಿಯಂ ಆಗಿ. ಈಗ ನೆಕ್ಸ್ಟ್ ನಾನು ಇದಕ್ಕೆ ಮ್ಯಾರಿನೇಟ್ ಮಾಡಿರೋಂತಹ ಏನು ಪನ್ನೀರ್ ಇರುತ್ತಲ್ಲ ಅದನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಇವಾಗ ನೋಡಿ, ಈ ರೀತಿ ಇದನ್ನೆಲ್ಲ ಹಾಕಿ ಇವಾಗ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಇದೇನು ಒಂದು 5 ನಿಮಿಷ 10 ನಿಮಿಷದೊಳಗಡೆ ಎಲ್ಲ ಮುಗ್ದೋಗ್ಬಿಡುತ್ತೆ.
ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾನೆ ಅಚ್ಚು. ಅದು ಈಗೀಗ ಮುಂಚೆ ತಿಂತಾನೆ ಇರಲಿಲ್ಲ ಪನ್ನೀರು. ಇವಾಗ ಪನ್ನೀರಲ್ಲೇ ಏನು ಐಟಮ್ ಮಾಡಿಕೊಟ್ರು ಇಷ್ಟಪಡ್ತಾನೆ. ನಾನು ಪನ್ನೀರಲ್ಲಿ ಒಂದ್ಸತಿ ಕಬಾಬ್ ಮಾಡಿದ್ದೆ, ಅಂದರೆ ಹಾಗೇನೆ ಮಂಚೂರಿ ಥರ ಆಗಿತ್ತು. ಅದು ತುಂಬ ಇಷ್ಟಪಟ್ಟಿದ್ದ, ಟೊಮೊಟೊ ಸಾಸ್ ಜೊತೆ ಚೆನ್ನಾಗಿ ತಿಂದ. ಸೊ ಅದಕ್ಕೆ ಪನ್ನೀರ್ ಕೇಳ್ತಾನೆ ಇವಾಗ. ಈ ರೀತಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ, ಆಮೇಲೆ ಇನ್ನು ಲಾಸ್ಟಿಗೆ ನಾನು ಗರಂ ಮಸಾಲೆನೂ ಹಾಕ್ಕೊಂಡಿದ್ದೀನಿ, ಅದನ್ನು ಹೇಳಿಲ್ಲ. ಆಮೇಲೆ ಗರಂ ಮಸಾಲೆ ಮತ್ತು ಉಪ್ಪು ಖಾರ ಎಲ್ಲ ನೋಡಿ ಹಾಕ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಈ ಥರ ಒಂದ್ಸತಿ ಮಾಡಿ ನೋಡಿ. ನೋಡಿ ಏನು ಕಿತಾಪಾತಿ ಮಾಡ್ತಿದ್ದಾನೆ ಅಂತ. ನೋಡಿ ಎಷ್ಟು ಕಪ್ಪಿ ಆಟ ಆಡ್ತಿದ್ದಾನೆ. ನಾನು ಹೇಳಿದ್ದ ಮಿಕ್ಸ್ ಮಾಡಕ್ಕೆ, ನಾನು ಹೇಳಿದ್ದ ಮಿಕ್ಸ್ ಮಾಡೋಕ್ಕೆ. ಸುಳ್ಳು ಹೇಳಿದ್ರೆ ಅಲ್ಲಿ ಸೌಟ್ ಐತೆ ನೋಡು. ನೋಡಿದ್ರಲ್ಲ ಎಷ್ಟು ಮಾತಾಡ್ತಾನೆ ಅಂತ. ನೀವೆಲ್ಲ ಕಮೆಂಟ್ ಹಾಕಿದ್ರಿ ಎಷ್ಟು ಡೀಸೆಂಟ್ ನಿಮ್ಮ ಮಗ ಅಂತ. ಡೀಸೆಂಟೇ ಸರಿ, ಅಷ್ಟೇ ಮಾತಾಡ್ತಾನೆ, ಅಷ್ಟೇ ತರಲೆ. ಅವ್ನು ಸ್ಕೂಲಿಂದ ಬೇಗ ಬರ್ದೇ ಹೋಗ್ಲಿ ಇದೇ ಥರನೇ ಆಡ್ತಿರ್ತೀವಿ. ಕ್ಯಾಮ್ರಾ ಮುಂದೆ ಮಾತ್ರ ಅಲ್ಲ, ಇದೇ ಥರನೇ ಆಡ್ತೀವಿ ನಾವು ಮನೇಲಿ. ನನಗಂತೂ ಅವನಿದ್ದಾಗ ಇನ್ನೂ ಟೈಮ್ ಬೇಗನೆ ಆಗೋಗುತ್ತೆ. ಹಂಗೆ ಇಲ್ಲಿ ನಾವು ಹೆಣ್ಮಕ್ಳೇ ಮಾಡಬೇಕು, ಗಂಡು ಮಕ್ಳು ಮಾಡಬಾರ್ದು ಕೆಲಸ ಅನ್ನೋದೆಲ್ಲ ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ನಾವು ಕಲ್ಸೋದ್ರ ಮೇಲೆ. ಎಲ್ಲಾನು ಕಲ್ತಿದ್ರೆ ಮುಂದೆ ಹೋಗಿ ಅವ್ರೇನಾದ್ರು ಮಾಡಬೇಕು ಅಂದಾಗ ಅವರಿಗೆ ಅದು ಅನುಕೂಲ ಆಗುತ್ತೆ ಅನ್ನೋದು ಹೇಳ್ತೀನಿ. ಎಕ್ಸಾಮ್ ಹೆಂಗ್ ಬರ್ದ್ರಿ? ಚೆನ್ನಾಗಿ ಬರ್ದ್ವಿ. ಯಾವ ಎಕ್ಸಾಮ್ ಇತ್ತು ಇವತ್ತು? ಕನ್ನಡ ಮಾತಾಡ್ತಾನೆ, ಬರಿಬೇಕು ಅಂದರೆ ಸ್ವಲ್ಪ ಕಷ್ಟ ಇವನಿಗೆ. ಹ್ಯಾಂಡ್ ರೈಟಿಂಗ್ ಚೆನ್ನಾಗುಂಟಾ? ನೋಡಿ ಜಾಸ್ತಿ ತೋರಿಸಿ ಇವನ್ನ ವಿಡಿಯೋದಲ್ಲಿ ಅಂತ ಹೇಳಿದ್ರಲ್ಲ, ನೋಡಿ ತರಲೆ ಅವತಾರ ಮತ್ತು ಹೆಲ್ಪು ಎಲ್ಲ ಮಿಕ್ಸ್. ಬೈಸ್ಕೊಳ್ಳೋದು, ಒಡ್ಸ್ಕೊಳ್ಳೋದು ಎಲ್ಲ ಕಾಮನ್. ಏನು ಹೀಗಾಯಿತು. ಮಾತಾಡ್ಕೊಂಡು ಕೆಲಸನ ಮುಂದುವರ್ಸಿದ್ವಿ. ಹಾಗೆ ದೋಸೆ ಹಾಕ್ಕೊಡ್ತಾ ಇದ್ದೆ ಅವನಿಗೂ. ಇನ್ನು ನಮ್ಮನೆಯವ್ರಿಗೂ ಊಟ ಕೊಟ್ಬಿಟ್ಟು ಬರ್ತೀನಿ ಅಂತೇಳಿ ಹೋದ. ಮನೆ ಹತ್ರನೇ ಇರೋದ್ರಿಂದ ಹೋಗಿ ಬರ್ತಾನೆ. ಸೊ ಹೀಗೆ ಪನ್ನೀರ್ ಗ್ರೇವಿ ಜೊತೆ ದೋಸೆ. ನಮ್ಮಜ್ಜು ದೋಸೆಗಿಂತ ಚಪಾತಿ ಚೆನ್ನಾಗಿತ್ತು ಅಂತಿದ್ದ. ನೈಟ್ ಮಾಡ್ತೀನಿ ಬಿಡು ಅಂತ ಹೇಳಿ. ಇವತ್ತು ಮಧ್ಯಾಹ್ನದ ಊಟ ಇದಾಗಿತ್ತು, ದೋಸೆ ಮತ್ತೆ ಪನ್ನೀರ್ ಗ್ರೇವಿ. ತುಂಬಾ ಚೆನ್ನಾಗೈತೆ ಅಂತ ಹೇಳಿ ತಿಂತಾ ಇದ್ದ. ಅವನು ಇಷ್ಟಪಟ್ಟಿದ್ದ ಮಾಡಿರೋದ್ರಿಂದ ಇನ್ನ ಖುಷಿ. ಹಾಗೆ ಇನ್ನು ಸಂಜೆ ಹಂಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದೀನಿ. ಇಲ್ಲಿ ಪಾನಿಪುರಿ ತಿನ್ಕೊಬರೋಣ ಅಂತ ಹೇಳಿ ಹೊರಟಿದ್ದಾನೆ. ನೋಡಿ ಏನಾಗುತ್ತೆ ಮುಂದೆ ಅಂತ ಹೇಳಿ ಹೋಗ್ತಾ ಇದೀವಿ ನಾವು. ಇವನಿಗೆ ಪಾನಿಪುರಿ ಅಂದ್ರೆ ಇಷ್ಟ ಆಗುತ್ತೆ, ನನಗೆ ಅಷ್ಟೊಂದೇನು ಇಷ್ಟ ಆಗಲ್ಲ. ಅವನಿಗೋಸ್ಕರ ನಾನೆಲ್ಲೂ ಆಚೆ ಬರಲ್ವಲ್ಲ, ಸೊ ಹಂಗಾಗಿ ಹೊರಟಿರೋದು ಅಷ್ಟೇನೆ. ಇಲ್ಲಿ ಪಾನಿಪುರಿ ತಿನ್ಕೊಬರೋಣ ಅಂತ ಹೊರಟ್ವಿ. ಬಟ್ ಅಲ್ಲಿ ನೋಡಿದ್ರೆ ಪಾನಿಪುರಿ ಅಂಗಡಿನೇ ಕ್ಲೋಸ್ ಮಾಡಿದ್ದಾರೆ. ನಾವ್ ಇನ್ನೆಲ್ಲೂ ಹೋಗಲ್ಲ. ನಮ್ಮ ಮನೆಯವ್ರು ಗೊತ್ತಿರೋರೆ, ಚೆನ್ನಾಗ್ ಮಾಡ್ತಾರೆ ಅವರು, ತುಂಬಾ ಚೆನ್ನಾಗ್ ಮಾಡ್ತಾರೆ. ಒಂದಿನ ಅದ್ರದ್ದು ವಿಡಿಯೋ ಮಾಡಿ ಹಾಕ್ತೀನಿ. ಅವ್ರು ಸಕ್ಕತ್ತಾಗಿ ಮಾಡ್ತಾರೆ ಚಾಟ್. ಅಂದ್ರೆ ಎಲ್ಲಾ ಬರೀ ಪಾನಿಪುರಿ ಇದೆ, ಎಲ್ಲಾ ಐಟಮು. ಒಂದ್ಸತಿ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ. ನಾನ್ ಕಮ್ಮಿ ತಿನ್ನೋದು, ಸೊ ಇವನಿಗೋಸ್ಕರ ಹೋದೆ. ಅಲ್ಲಿ ನೋಡಿದ್ರೆ ಪಾನಿಪುರಿ ಅಂಗಡಿ ಕ್ಲೋಸು. ಹಾಗೆ ಅಂತೂ ಬಿಡಲ್ಲ, ಆಚೆ ಹೋದ್ಮೇಲೆ ನಾನು ಹೋಗೋದೇ ಅಪರೂಪ ಅಲ್ವಾ. ಅದಕ್ಕೆ ಗೋಬಿ ಆದ್ರೂ ಸರಿ, ಹಾಫ್ ಗೋಬಿನಾದ್ರೂ ತಗೊಂಡ್ ಬಂದಿದ್ದಾಯ್ತು. ಸೊ ಹೀಗಿತ್ತು ಗೋಬಿ, ಪರವಾಗಿಲ್ಲ ಅನ್ನೋ ತರ ಇತ್ತು. ಓಕೆ ತರ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.